ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಯ್ಯ. ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಉಂಟು, ಏನು ಏನಾರ ಸೀಕ್ರೆಟ್ ಫೀಲಿಂಗ್ಸ್ ಉಂಟು ನೋಡುವ. ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಅವರು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು. ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು, ಸೊ ಇಲ್ಲಿ ಒಂದು ಏನಾದರೂ ಚೇಂಜಸ್ ಬರುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿ ಹೆಸರನ್ನು ಹೇಳಿಬಿಟ್ಟು, ಹಾಗೆಯೇ ಯಾರಿಗಾದರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ, ಕೆಲವೊಂದನ್ನು ನಾನೇ ಮಾಡ್ತೇನೆ. ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಹಣಕಾಸಿಗೆ ಸಂಬಂಧಿಸಿದ್ದು, ಬಿಸ್ನೆಸ್ ರಿಲೇಟೆಡ್, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಇನ್ಯಾವುದು ವಿಷಯ ಇರ್ಬೋದು. ಜಾಯ್ನ್ ಆಗಬೇಕು ಅಂದರೆ ಜಾಯ್ನ್ ಆಗ್ಬೋದು. ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಒಂದು ಮೇಜರ್ ಆಗಿ ಚೇಂಜಸ್ ಅನ್ನೋದು ಬರುತ್ತೆ. ಸೊ ಜೀವನದಲ್ಲಿ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಒಂದು ಏನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಖುಷಿಯ ಕ್ಷಣಗಳು ಇದ್ರೂ ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಒಂದು ಮನಸ್ಸಿನಲ್ಲಿ ಫೀಲಿಂಗ್ಸ್ ಉಂಟು. ತುಂಬ ಲೈಫಲ್ಲಿ ಸಫರ್ ಆಗ್ತಾ ಇದ್ದೀರಾ. ಒಂದು ಕಡೆ ನೆಮ್ಮದಿ ಇದ್ದರೆ ಇನ್ನೊಂದು ಕಡೆ ಅದು ಯಾವುದು ಕೂಡ ಇರಲ್ಲ. ಇಲ್ಲಿ ಒಂದು ಲೈಫಲ್ಲಿ ಅನ್ಎಕ್ಸ್ಪೆಕ್ಟಾಗಿ ಒಂದು ಚೇಂಜಸ್ ಅನ್ನೋದು, ಒಂದು ಸರ್ಪ್ರೈಸ್ ಅನ್ನೋದು ಬರುತ್ತೆ ನಿಮಗೆ ಲೈಫಲ್ಲಿ. ಸೊ ಯಾರೆಲ್ಲ ಅನ್ಬ್ಲಾಕ್ ಮಾಡಿದ್ದಾರೆ ಅಥವಾ ರೀಕನೆಕ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಒಳ್ಳೆಯ ಟೈಮ್ ಬರ್ತಾ ಉಂಟು, ದಿನಗಳು. ಸೊ ಹಾಗೆಯೇ ನಿಮ್ಮ ವ್ಯಕ್ತಿ ನಿಮ್ಮನ್ನು ಒಂದು ಸೀಕ್ರೆಟ್ ಆಗಿ ವಾಚ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ನೀವಿರುವಂತಹ ಪ್ಲೇಸಸ್ಸಲ್ಲಿ ಯಾರ ಜೊತೆ ಆದರೂ ಬಂದು ಕೇಳ್ಬೋದು ಅಥವಾ ನಿಮ್ಮನ್ನು ಅವರು ವಾಚ್ ಮಾಡ್ಬೋದು. ಇಲ್ಲಿ ಒಂದು ರೀಕನೆಕ್ಟಿಗೋಸ್ಕರ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಥವಾ ಕೆಲವೊಂದು ಬದಲಾವಣೆಯನ್ನು ಅವರು ಬಯಸ್ತಾ ಇದ್ದಾರೆ ನಿಮ್ಮಿಂದಲೂ. ಎಲ್ಲ ಒಂದು ಕಡೆ ನೀವು ಅವರಿಗೆ ಪದೇ ಪದೇ ಕಾಲ್ ಮಾಡೋದು, ಸೊ ಅದು ಅವರಿಗೆ ಇರಿಟೇಷನ್ ಆಗ್ತಾ ಉಂಟು. ಅಥವಾ ಕೇಳಿದ ಪ್ರಶ್ನೆಯನ್ನೇ ಕೇಳೋದು ಅಥವಾ ತುಂಬ ಮೌನವಾಗಿರೋದು, ಇದ್ಯಾಕೋ ನಿಮ್ಮ ಹುಡುಗ ಅಥವಾ ಹುಡುಗಿಗೆ ಇಷ್ಟ ಆಗದೇ ಇರಬಹುದು. ಇಲ್ಲಿ ಕೆಲವ್ರ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೆ. ಸೊ ಥರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ, ಬೇರೆ ಹುಡುಗಿ, ಬೇರೆ ಹೆಂಗಸು, ಬೇರೆ ಗಂಡಸು ಅಥವಾ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು, ಮದರ್ ರಿಲೇಟೆಡ್ ಅಥವಾ ಅವರ ಜಾಬ್ ಟೆನ್ಷನ್ ಇರ್ಬೋದು. ಸೊ ಎಲ್ಲನೂ ಒಂದು ರೀತಿಯಲ್ಲಿ ಸ್ಟಕ್ ಎನರ್ಜಿ ಥರ ವರ್ಕ್ ಮಾಡ್ತಾ ಉಂಟು. ನಿಮ್ಮನ್ನು ತುಂಬ ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಅಂದರೆ ಇವರೇ. ನಿಮಗೆ ಜೀವನ ಎಲ್ಲನೂ ಇವರೇ ಆಗಿದ್ದರು. ಬಟ್ ಸ್ವಲ್ಪ ಇದು ನೋಡೋದಾದರೆ ಸ್ವಲ್ಪ ಟೈಮ್ನಿಂದ, ಇದು ಮಂತಿನಿಂದ ಇದು ಯಾಕೋ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪೇನ್ಫುಲ್ ಸಿಚುವೇಶನ್ಗಳು ಬರ್ತಾ ಉಂಟು. ಅಥವಾ ಒಂದು ಪೇನ್ ಆಗಿರುವಂತಹ ನೋವಿನ ಘಟನೆ ಸಡನ್ ಅಂದರೆ ಎಕ್ಸ್ಪೆಕ್ಟ್ ಮಾಡದೇ ಒಂದು ಬಿರುಗಾಳಿಯ ರೀತಿ ನಿಮ್ಮ ಲೈಫಲ್ಲಿ ಕೆಲವೊಂದು ವಿಷಯಗಳು ನಡೆದಿರ್ಬೋದು. ಅದು ಏನಕ್ಕೆ ಆಗಿದೆ ಅಂತ ಇವತ್ತಿಗೂ ನಿಮಗೆ ಗೊತ್ತಿಲ್ಲದೇ ಇರ್ಬೋದು. ಹೌದಾ ಅಲ್ವಾ ಹೇಳಿ? ಇಲ್ಲಿ ನಿಮ್ಮನ್ನು ನಿಮ್ಮ ವ್ಯಕ್ತಿ ತುಂಬ ಅರ್ಥ ಮಾಡ್ಕೊಳ್ತಾ ಇದ್ರು. ಬಟ್ ಇವಾಗ ನಿಮಗೆ ಧೈರ್ಯ ಹೇಳುವವರು ಯಾರು ಕೂಡ ಇಲ್ಲ, ಅಥವಾ ನಿಮ್ಮ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳುವವರು ಯಾರು ಕೂಡ ಇಲ್ಲ. ಎಲ್ಲರೂ ಇದ್ದರೂ ಕೂಡ ನೀವು ಹೊಂಟಿದಾರ ಅಂದರೆ ಅಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಆಗ್ತಾ ಇಲ್ಲ, ಅಥವಾ ನಿಮ್ಮದೇ ತಪ್ಪು ಅನ್ನುವ ಒಂದು ರೀತಿಯನ್ನು ತುಂಬ ಇದು ಯಾವ ಥರ ಅಂದರೆ ಯಾರ ಜೊತೆ ಹೇಳ್ಕೊಳಿಕ್ಕಾಗಲ್ಲ, ನೀವಾಗಿ ಅನುಭವಿಸ್ಲಿಕ್ಕೂ ಆಗ್ತಾ ಇಲ್ಲ. ಹಾಗೆಯೇ ಇಲ್ಲಿ ನೀವು ಜಾಬ್ ಮಾಡ್ತಾಯಿದ್ರೆ, ವರ್ಕ್ ಮಾಡ್ತಾಯಿದ್ರೆ ಆ ಪ್ಲೇಸಲ್ಲಿ ಕೂಡ ಅಥವಾ ಸ್ಟಡೀಸಲ್ಲಿ ಕೂಡ ನಿಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಥವಾ ಎಲ್ಲರೂ ನೋಡುವಂಥ ದೃಷ್ಟಿಕೋನದಲ್ಲಿ ನೀವು ಆಲೋಚನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸಲ ತುಂಬ ಮೂಡಿಯಾಗಿ ಬರ್ತೀರಾ, ಡಲ್ ಆಗ್ತೀರಾ, ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅಂದರೆ ತುಂಬ ಡಲ್ ಫೀಲಿಂಗ್ ಉಂಟು. ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ. ಆದಷ್ಟು ಹೊರಗೆ ಸ್ವಲ್ಪ ನಿಮಗೆ ಯಾವ್ದು ಖುಷಿ ಕೊಡುತ್ತೆ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತೀರಾ ಅಥವಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಮೂವ್ ನೋಡ್ತೀರಾ ಅಥವಾ ಸಾಂಗ್ ಕೇಳ್ತೀರಾ, ಡ್ಯಾನ್ಸ್ ಮಾಡ್ತೀರಾ. ಸೊ ಏನು ನಿಮಗೆ ಇಷ್ಟ ಕೊಡುತ್ತೆ ಅದನ್ನು ಮಾಡಿ. ಮತ್ತು ಇಲ್ಲಿ ಅವರು ನಿಮ್ಮ ಜೊತೆ ಕೆಲವೊಂದು ಸಲ ನಡ್ಕೊಳ್ಳುವಂತಹ ರೀತಿ ಅಥವಾ ನೀವು ಕೂಡ ಇಲ್ಲಿ ಸ್ವಲ್ಪ ಈಗೋ ಕಡಿಮೆ ಆಗಬೇಕು ಇಬ್ಬರ ಮಿಡ್ಲಲ್ಲಿ ಕೂಡ.
ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು, ಅಥವಾ ಈ ಪ್ರೀತಿಯಲ್ಲಿ ಒಂದು ಹೊಸ ಬದಲಾವಣೆ, ಔಟಿಂಗ್ ಇರ್ಬೋದು, ಅಥವಾ ಒಂದು ಎಲ್ಲಿಗಾದ್ರೂ ಹೋಗುವಂಥ ಪ್ಲಾನಿಂಗ್ ಇರ್ಬೋದು. ಸೊ ಎಲ್ಲನೂ ಆಗುತ್ತೆ. ಅವರಿಗೆ ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಆಸೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು. ಬಟ್ ಇದು ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ಸಿಚುವೇಶನ್ಗಳು ಅವರಿಗೊಂದು ತುಂಬ ಕನ್ಫ್ಯೂಷನ್ ಉಂಟು, ಕ್ಲಾರಿಟಿ ಇಲ್ಲ. ಇಲ್ಲಿ ಇಬ್ಬರಿಗೂ ಕ್ಲಾರಿಟಿ ಅನ್ನೋದು ಫಸ್ಟ್ ಇತ್ತು, ಇವಾಗ ಇಲ್ಲ. ಇದು ಏನಕ್ಕಂದರೆ ಎಲ್ಲ ಒಂದು ಕಡೆ ನಿಮ್ಮ ಸೈಡಿಂದ ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಅಥವಾ ಅವರ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು. ಹೌದಲ್ವಾ ಹೇಳಿ? ಅವರ ಮನಸ್ಸಿಗೆ ಕೆಲವೊಂದು ವಿಚಾರಗಳು ನೋವು ಕೊಟ್ಟಿರ್ಬೋದು. ಜೀವನದಲ್ಲಿ ಕೆಲವೊಂದು ಅವರ ಆಸೆಯನ್ನು ಕಳ್ಕೊಂಡಿರ್ಬೋದು, ಅಥವಾ ನಾನು ಏನು ಮಾಡೋದು, ನಾನು ಬಯಸಿದ್ದೆ ನನಗೆ ಸಿಗಲ್ಲ. ನೀವು ಯಾವ ಥರ ಆಲೋಚನೆ ಮಾಡ್ತಾ ಇದ್ದೀರಾ, ಅದೇ ಥರ ಅಲ್ಲಿ ಅವರಿಗೂ ಸ್ವಲ್ಪ ಆಲೋಚನೆಗಳು ಬರ್ತಾ ಉಂಟು. ಬಟ್ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಇಲ್ಲಿ. ಹಾಗೆಯೇ ಒಂದು ನೆಗೆಟಿವ್ ಎನರ್ಜಿ ಅಥವಾ ಒಂದು ಸಿಚುವೇಶನ್ಗಳು ಫೇವರೇಬಲ್ ಆಗಿಲ್ಲದೇ ಇರ್ಬೋದು. ಕೆಲವೊಂದು ಪರಿಸ್ಥಿತಿಗಳು ಸುಧಾರಿಸಬೇಕಾಗುತ್ತೆ. ಇಲ್ಲಿ ಇರಿಟೇಷನ್ ಆಗೋ ಥರ ಅವ್ರಿಗೆ ಮಾತನಾಡಬೇಡಿ. ಪದೇ ಕಾಲ್ ಮಾಡೋದು ಅಥವಾ ಅವ್ರ ಜೊತೆ ಏನಾದರೂ ಕೇಳೋದು. ಸೊ ಕೂಲಾಗಿರ್ಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಈ ಸಂಬಂಧವನ್ನು ಒಂದು ಮುಂದುವರಿಸ್ಕೊಂಡು ಹೋಗಲಿಕ್ಕೆ, ಅಥವಾ ಈ ಒಂದು ಸಂಬಂಧದಲ್ಲಿ ಸಮಸ್ಯೆ ನೆಕ್ಸ್ಟ್ ಇವಾಗ ಏನೋ ಸಮಸ್ಯೆ ಆಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಏನೇ ಒಂದು ಸಮಸ್ಯೆ ಆಗದ ಥರ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡಿದ್ದೇ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ನೀವು ಕಣ್ಣೀರು ಹಾಕ್ಬೋದು, ಅಥವಾ ತುಂಬ ನನಗೆ ಅರ್ಥ ಆಗುತ್ತೆ ನಿಮ್ಮದು ನೋವು. ಬಟ್ ಕೆಲವೊಂದು ನಮಗೆ ಒಳ್ಳೆಯದಾಗಲ್ಲ. ನಾವು ಕಣ್ಣೀರು ಹಾಕೋದು, ದುಃಖ ಪಡೋದು, ಅವರನ್ನು ಫೋಟೋ ನೋಡಿ, ವಿಡಿಯೋ ನೋಡಿ ಕಣ್ಣೀರು ಹಾಕೋದು, ಏನೇನೋ ಆಲೋಚನೆ ಮಾಡೋದು. ಹಾಗೆಯೇ ಒಂದು ಬ್ಲ್ಯಾಕ್ ಡ್ರೆಸ್ಸನ್ನು, ಕಪ್ಪು ಬಣ್ಣದ ಡ್ರೆಸ್ ಹಾಕೋದನ್ನು ಅವಾಯ್ಡ್ ಮಾಡಿ. ಅಂದರೆ ಇವಾಗ ಸುತ್ತಮುತ್ತಲ ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಇರುತ್ತಪ್ಪ, ನಿಮಗೆ ಬೇಗ ಆಕರ್ಷಣೆ ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಇವಾಗ ಅವರನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಅವರ ಸಿಕ್ಕಲಿಕ್ಕೆ ಹೋಗ್ತೀರಾ, ಅವತ್ತು ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ. ಬೇರೆ ಟೈಮಲ್ಲೂ ಕೂಡ ಇನ್ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬನ್ನಿ. ಅಂದರೆ ನೀವು ಆಲ್ಮೋಸ್ಟ್ ಇಲ್ಲಿ ಮದುವೆ ಆಗದವರಿದ್ದೀರಾ. ಸೊ ಹಾಗಾಗಿ ಅದು ಒಂದು ಮದುವೆಗೂ ಸ್ವಲ್ಪ ನೆಗೆಟಿವ್ ಎನರ್ಜಿ ಆಗುವಂತಹ ಚಾನ್ಸಸ್ ಉಂಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಹಾಗೆಯೇ ಆದಷ್ಟು ತಾಳ್ಮೆಯಿಂದ ಇರಿ. ಮತ್ತು ಈ ಒಂದು ದೈಹಿಕ ಸಂಖ್ಯೆಯನ್ನು ಪದೇ ಹೇಳ್ತಾ ಇರಿ. ಈ ದೈಹಿಕ ಸಂಕೇತ ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು ಅನ್ನೋದು. ಹಾಗೆಯೇ ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಬೇಕು ಅನ್ನೋದು. ಸೊ ನೀವು ಈ ಒಂದು ದೈಹಿಕ ಸಂಕೇತವನ್ನು ಹೇಳಬೇಕಾಗುತ್ತೆ. 1176 1176. ಸೊ 1 ನಿಮಿಷ ಹೇಳ್ತೀರಾ, 1 ಸೆಕೆಂಡ್ ಹೇಳ್ತೀರಾ, 3 ನಿಮಿಷ ಹೇಳ್ತೀರಾ, 3 ಸೆಕೆಂಡ್ ಹೇಳ್ತೀರಾ, ಅಥವಾ 1/4 ಗಂಟೆ ಹೇಳ್ತೀರಾ, ನಿಮಗೆ ಬಿಟ್ಟಿತ್ತು. ನಿಮಗೆ ಯಾವಾಗ ಆಗುತ್ತೆ ಆ ಟೈಮ್ನಲ್ಲಿ ಇದನ್ನು ಹೇಳಿ. ನೈಟು ಹೇಳಬೇಕಾಗುತ್ತೆ. ನೈಟ್ ಹೇಳಿದರೆ ತುಂಬ ಉತ್ತಮ. 3 ಸಲನೂ ಹೇಳ್ಬೋದು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಸೊ ಇಲ್ಲಿ ಹಾಗೆಯೇ ಇದನ್ನು ಮಾಡುವಾಗ ಕಪ್ಪು ಡ್ರೆಸ್ ವೇರ್ ಮಾಡಬೇಡಿ, ರೆಡ್ ಡ್ರೆಸ್ಸನ್ನು ವೇರ್ ಮಾಡಿ. ಅಂದರೆ ಅವರು ನಮ್ಮ ಲೈಫಲ್ಲಿ ಬರಬೇಕು, ಅವರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಬೇಕು. ಆ ಥರ ಒಂದು ಪ್ರಾರ್ಥನೆಯನ್ನು ಮಾಡಿ. ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಹೆಸರಿನಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆಯೇ ಇದೊಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಈ ಒಂದು ದೈಹಿಕ ಸಂಕೇತ. ಹಾಗೆಯೇ ಯಾರಿಗಾದ್ರೂ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಸೊ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸ್ಪೆಷಲ್ ಆಗಿ ಇದು ಬಂದುಬಿಟ್ಟು ಕ್ರಿಸ್ಟಲ್. ಸೊ ಜಮ್ ಸ್ಟೋನ್ ಅಲ್ಲ. ಸೊ ಇದೇನು ನೆಗೆಟಿವ್ ಆಗಲ್ಲ. ಸೊ ಎಲ್ಲರಿಗೂ ಆಗಿ ಬರುತ್ತೆ. ನೈಟ್ ಮಲಗುವಾಗ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ನಮ್ಮ ಎಲ್ಲದಾಗಿ ಇರಿಸಬೇಕು. ನೈಟ್ ಮಲಗುವಾಗ ತೆಗೆದಿಟ್ಟು ಬಿಟ್ಟು ಮಲಗಿ. ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಮದುವೆ ಆಗಿದ್ದು ಹಾಕ್ಬೋದು. ಮದುವೆ ಆಗಿಲ್ಲ, ನನಗೆ ಇಂಥ ವ್ಯಕ್ತಿಯನ್ನು ಮದುವೆ ಆಗಬೇಕು, ಅಥವಾ ಪ್ರೀತಿಯಲ್ಲಿ ಸಮಸ್ಯೆ ಬರ್ತಾ ಉಂಟು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇದು ತುಂಬ ಈಸಿ ಆಗಿ ಒಂದು ರೆಮಿಡಿ ತಂತ್ರ. ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು ತುಂಬ ಸುಲಭದಲ್ಲಿ. ಹಾಗೆ ಸೊ ಪ್ರೈಸ್ ಬಂದುಬಿಟ್ಟು 190 to 200 180 ಉಂಟು. ಸೊ ಸರ್ಟಿಫೈಡ್ ಆಗಿರುವಂಥ ಕಂಪನಿಯಲ್ಲಿ ನಾನೇ ನನ್ನ ಕ್ಲೈಂಟ್ಸ್ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ. ಸೊ ಅದನ್ನೇ ಹಾಕ್ತೇನೆ. ಸೊ ಇವಾಗ ಆನ್ಲೈನಲ್ಲಿ ಅವೈಲೇಬಲ್ ಉಂಟು. ಸೊ ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಅದು ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಜಾಯ್ನ್ ಆಗ್ಬೋದು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೈಪ್ ಮಾಡಿಲ್ಲ ನಾನು ಲೈಕ್ ಮಾಡಿ. ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜಾಗು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಮಾಡುವಂತಹ ಕೆಲಸದಲ್ಲಿ ಪ್ರತಿಯೊಂದು ಕೆಲಸನೂ ಸಕ್ಸಸ್ ಆಗಲಿ ಅಂತ ನಾನು ಆರಾಧ್ಯ ದೇವರ ಕೊರಗಜ್ಜಾಗು ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.